ಸೊ ಹೇ ವಾಟ್ಸಪ್ ಗೈಸ್, ಎಲ್ಲರಿಗೂ ಸುಸ್ವಾಗತ ನನ್ನ ಹೊಸ ನ್ಯೂ ವ್ಲಾಗ್ಗೆ. ಸೊ ಇವತ್ತಿನ ವ್ಲಾಗು ಸೈಕ್ಲಿಂಗ್ ವ್ಲಾಗು ಗೈಸ್. ಸೊ ನಾನು ಪೂರ್ತಿ ರೆಡಿಯಾಗಿದ್ದೀನಿ, ಎಲ್ಲ ಸೆಟಪ್ ಹಾಕ್ಕೊಂಡು. ಸೊ ಇದು 3ನೇ ವ್ಲಾಗು. ನಾನು ನೋಡೋಣ ಇವತ್ತು ಕಾಟೇರಮ್ಮ ದೇವಸ್ಥಾನ ಹತ್ರ ಆದರೆ ಕಾಟೇರಮ್ಮ ದೇವಸ್ಥಾನದ ಕಡೆ ಹೋಗೋಣ, ಇಲ್ಲ ಅಂದರೆ ಇಲ್ಲೇ ಅಕ್ಕಪಕ್ಕ ಎಲ್ಲ ಹೋಗಿ ವಾಪಸ್ ಬಂದುಬಿಡೋಣ ಗೈಸ್. ಸೊ ಬನ್ನಿ ಇವಾಗ ನೋಡೋಣ ಏನು ಮಾಡ್ತೀರೋ. ಸೈಕಲ್ ಎತ್ಕೊಂಡು ಇವಾಗ ಹೋಗೋಣ ಫಸ್ಟ್. ಸೊ ನಾನು ಗೈಸ್ ಹೋಗೋಣ ಸೈಕ್ಲಿಂಗ್ಗೆ. ವಿಡಿಯೋ ಹೆಂಗೆ ಬರ್ತಾಯಿದೆ ಮುಚ್ಚಾಗೂ ಗೊತ್ತಿಲ್ಲ, ಇನ್ನೂ ಕವರ್ ಆಗ್ತಿದೆಯಾ ಅಂತ. ಕಾಣಿಸ್ತಾ ಇದೆಯಾ? ಸೊ ಇವಾಗ ನಾನು ಈ ಕಡೆನೇ ಬಂದಿದ್ದೀನಿ, ಸುಳ್ಳಿಬೆಲೆ ರೋಡ್ ಕಡೆ. ನೋಡೋಣ. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಇದನ್ನು, ಈ ರೋಡನ್ನ. ಆದರೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಗೈಸ್. ಟೈಮು 6:55 ಗೈಸ್ ಟೈಮು. ಬನ್ನಿ ನೋಡೋಣ. ಮತ್ತು ಹೋಗೋದಲ್ಲಿ ಕಾಟೇರಮ್ಮ ದೇವಸ್ಥಾನದ ಕಡೆನೇ ಹೋಗೋಣ. ಬೆಲ್ ತೆಗ್ದಾಕಿದ್ದೀನಿ ನಾನು. ಸೊ ಇವಾಗ ನೋಡಿದ್ರಲ್ಲ, ಇದು ಚಿಕ್ಕೇರೆ. ನಾನು ಇವಾಗ ನಿಮಗೆ ತೋರಿಸಿದ್ದು. ಈ ಕಡೆ ಜನ ಜಾಸ್ತಿ. 1 minute. 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 1
ಗೈಸ್ ನಾನು ಒಬ್ಬನ ಫ್ರೆಂಡ್ ಸಿಕ್ಕಿದ್ದ, ಇವಾಗ ಅವನ ಜೊತೆ ಮಾತಾಡ್ತಾ ಇದ್ದೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿನ ಒಂಚೂರು ಮುಂದಕ್ಕೆ ದೇವಸ್ಥಾನ ಇರೋದು. ಸೊ ಅಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬನು ಸಿಕ್ಕಿದ್ನು, ಹಳೆ ಸ್ಕೂಲ್ ಫ್ರೆಂಡು. ಅದಕ್ಕೆ ಅವನ ಹತ್ರ ಮಾತಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಟೈಮು ಇದೇ ರೋಡಲ್ಲಿ ನಿಮಗೆ ನಾನು ಇನ್ನೂ ಒಂದಷ್ಟು ಹೊಸ ವ್ಲಾಗ್ಗಳು ತರ್ತೀನಿ. ಇನ್ನೂ ಮುಂದಕ್ಕೆ ಹೋಗೋಣ. ಕತೆ ನಮ್ಮ ದೇವಸ್ಥಾನ ಲಾಸ್ಟ್ ಅಲ್ಲ, ಇನ್ನೂ ಮುಂದಕ್ಕೆ. ಇನ್ನೂ ಮುಂದಕ್ಕೆಲ್ಲ ಅಂದರೆ ಸುಲಿಬೆಲೆ ಆದಮೇಲೆ ನನ್ನ ಫ್ರೆಂಡ್ ಮನೆ ಮೇಲೆ ಸುಭಾಷ್ ಅಂತ ನನ್ನ ಫ್ರೆಂಡು. ನಾನು ವ್ಲಾಗಲ್ಲೆಲ್ಲ ನೋಡಿರ್ತೀನಿ, ಅದು ಎಡೇನ ವಿಲೇಜ್ ವ್ಲಾಗಲ್ಲಿ. ಸೊ ಅವನ ಮನೆಗೆ ಹೋಗ್ಬಿಟ್ಟು ಬರೋಣ ಇನ್ನೊಂದು ಸತಿ ಸೈಕಲಲ್ಲಿ. ಸೊ ಗೈಸ್ ಇದೆ ದೇವಸ್ಥಾನ, ಮುಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಸುಲಿಬೆಲೆ ರೋಡಿದು. ಸನ್ರೈಸ್ ಆಗಿದೆ ಆಲ್ರೆಡಿ. ಸೊ ಇಲ್ಲೇ ನೋಡ್ಬಿಡ್ರಿ ದೇವಸ್ಥಾನನ. ಆ್ಯಕ್ಚುಲಿ ಸೈಕಲಲ್ಲಿ ಬಂದಿರೋದು. ಅಲ್ಲೇ 2 ನಿಮಿಷ ನಿಲ್ಸ್ಕೊಳ್ತೀನಿ. ಸೊ ಎಲ್ಲ ದೇವ್ರಿಗೆ ಆ್ಯಕ್ಚುಲಿ ಅಭಿಷೇಕ ನಡೀತಾ ಇರಬೇಕು, ಒಳಗಡೆ ಅನಿಸಲ್ಲ. ಎಲ್ಲ ತಯಾರ್ತಾ ಇದೆ. ಸೊ ಗೈಸ್ ಇವಾಗ ದೇವಸ್ಥಾನ ನೋಡಿದ್ರಲ್ಲ, ಅದೇ ಕಟೇರಮ್ಮ ದೇವಸ್ಥಾನ. ಉಪ್ಪಾರಳ್ಳಿಯಲ್ಲಿರೋದು. ನೀವು ಇಲ್ಲಿಂದ ಬರಬೇಕು ದೇವಸ್ಥಾನಗಳಿಗೆ. ಈ ದೇವಸ್ಥಾನಕ್ಕೆ ಮೇಯ್ನ್ಲಿ ಬರಬೇಕು ಅಂದರೆ ನಿಮಗೆ ನೀವು ಓನಾಗಿ ಬರ್ಬೋದು. ಓನಾಗಿ ಹೆಂಗೆ ಬರ್ಬೋದು ಅಂದರೆ ನೀವು ಬೆಂಗಳೂರು ಸಿಟಿಯಿಂದ ಬಂದರೆ ಮೇನ್ ರೋಡ್ ಸಿಗುತ್ತೆ ನಿಮಗೆ. ನಿಮಗೆ ಮೇನ್ ರೋಡ್ ಯಾವ ಕಡೆ ಸಿಗುತ್ತೆ, ಕೋಲಾರ ಕಡೆ ನಿಮಗೊಂದು ಮೇನ್ ರೋಡ್ ಸಿಗುತ್ತೆ. ಒಂದು ಹೂಮಂಡಿ ಸರ್ಕಲ್ ಒಳಗಡೆ ಬರೋದು, ಇನ್ನೊಂದು ಸ್ಟೇಟ್ ಸುಲಿಬೆಲೆ ನಾನು ರೋಡ್ ಬಂದನಲ್ಲ ಫಸ್ಟು, ಆ ಕಡೆ ಬರೋದು. ಸೊ ಅವೆರಡು ರೂಟ್ ಇದೆ. ನೀವು ಓನಾಗಿ ಬರೋಲ್ಲ, ನಾವು ಬಸ್ಸಲ್ಲಿ ಬರ್ತೀರಿ ಅಂದರೆ ಸೊ ನೀವು ಬಂದ್ಬೋದು. ಹೊಸ ಬಸ್ ಸ್ಟ್ಯಾಂಡಿಗೆ ಬರ್ಬೋದು, ಇಲ್ಲ ನೀವು ಹೊಸಕೋಟೆಯಲ್ಲಿ ರೋಡಿದ್ರೆ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದು ಸೊ ಅಲ್ಲಿಂದ ಯಾವುದೇ ಒಂದು ಬಸ್ ಹತ್ಕೊಂಡು ಜನಹಳ್ಳಿ ಇಲ್ಲ ವಿಜಯಪುರ ಇಲ್ಲ ಕಂಬಳಿಪುರ ಬಸ್ಸಿಗೆ ಬಿಟ್ಟಿದ್ದಾರೆ. ಇವಾಗ ಫೇಮಸ್ ಆಗಿದೆಯಲ್ಲ ದೇವಸ್ಥಾನ ಹಸಿಕಲ್ದಲ್ಲಿ, ಆ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೂ ಬಸ್ಸಸ್ ಬಿಟ್ಟಿದ್ದಾರೆ ಆಲ್ರೆಡಿ. ಆ ದೇವಸ್ಥಾನಕ್ಕೆ ಬಸ್ಸಸ್ ಆಲ್ರೆಡಿ ಬಿಟ್ಟು ತುಂಬ ತಿಂಗಳಾಗೋಯಿತು. ಆಲ್ಮೋಸ್ಟ್ ಹತ್ತತ್ರ 1 ವರ್ಷ ಆಗ್ತಾಯಿದೆ. ಯಾಕಂದರೆ ನಾನು ಇಲ್ಲಿ ಯಾವಾಗ ಸ್ಕೂಲುಗಳು ಓಡಾಡ್ತಾ ಇರ್ತೀನಿ, ಅದಕ್ಕೆ ನನಗೆ ಗೊತ್ತು. ಸೊ ಇವಾಗ ಹೇಳಿದ್ನಲ್ಲ, ವಿಜಯಪುರ ಇಲ್ಲ ದೇವನಹಳ್ಳಿ ಬಸ್ಸು ಇಲ್ಲ ಕಂಬಳಿಪುರ ಬಸ್ ಹತ್ಕೊಂಬಂದರೆ ನಿಮ್ಗೆ ಈಸಿಯಾಗಿ ಲಿಫ್ಟ್ ಟಿಕೆಟ್ ಕೊಡ್ತಾರೆ, ಆರಾಮಾಗಿ ಇಳ್ಕೊಂಡು ಇಲ್ಲಿಂದ ಹೋಗ್ಬೋದು. ಸೊ ಬನ್ನಿ ಇವಾಗ ಮುಂದಿನ ರೈಡ್ ನೋಡೋಣ. ಇರೋದು ಇದು ಚಿಕ್ಕೆರೆ ಗೈಸ್, ಚಿಕ್ಕೆರೆ ಹೊಸಕೋಟೆ ಚಿಕ್ಕೆರೆ ಇದು. ಸೊ ಆ ಕಡೆನೂ ಈ ಕಡೆ ಇದೇ ಥರ ಇನ್ನೊಂದು, ಇಲ್ಲೇನಿದೆ ರೋಡು ಇದೇ ಥರ ಆ ಕಡೆನೂ ಇನ್ನೊಂದು ರೋಡ್ ಇದೆ. ಆ ಕಡೆನೂ ಅದು ಉಪ್ಪಾರಳ್ಳಿಗೆ ಕನೆಕ್ಟ್ ಆಗೋದು. ಅದಕ್ಕೂ ನೀವು ನಾನೊಂದು ಸತಿ ಹಾಕ್ತೀನಿ, ಆ ಕಡೆನೂ ಹೋಗಿ ಪೂರ್ತಿ ಫುಲ್ ಒಳಗಡೆವರೆಗೂ ಅಲ್ಲಿವರೆಗೂ ನಾನು ಒಂದು ಸತಿ ಹೋಗಿದ್ದೆ, ಆಮೇಲೆ ಯಾವತ್ತೂ ಹೋಗಿಲ್ಲ. ಬನ್ನಿ ಇನ್ನೊಂದು ಸತಿ ಕ್ಯಾಮ್ರಾ ಎತ್ಕೊಂಡು ಹೋಗೋಣ, ಆಗಿನ್ನ ಸುಲಭವಾಗಿರುತ್ತೆ ನನಗೂ. ಸೊ ಇವಾಗ ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಸೊ ಬನ್ನಿ ಗೈಸ್ ಹೋಗೋಣ.
ಕೊನೆಗೂ ಟ್ರೈ ಮಾಡ್ತೀನಿ. ರೈಡ್ ಹೋಗ್ತಾರ ಅದಾದ್ಮೇಲೆ ಅದಕ್ಕಿಂತ ಮುಂದೆ ಹೋಗ್ಬಿಟ್ಟು ಬರಬೇಕು. ಬೆಂಗಳೂರು ಗಂಟೆಗೆ ಹೋಗ್ಬೇಕು, 11 ಗಂಟೆಗೆ ಹೋಗ್ಬೇಕು. ಫಸ್ಟು ಮಲಗೊಂದು ರೈಡ್ ಹಾಕೋಣ, ಆಮೇಲೆ ಬೇರೆ ರೈಡ್ ಮಾಡೋಣ. ಆಮೇಲೆ ನೆಕ್ಸ್ಟು ಸಿಗ್ಲಿ ಮುಡಿಯೋಣ ಬಂದರೆ ಒರಿಯನ್ ಮಾಲ್ ಕಡೆಗೆ ಬರ್ಬೋದು. ಪೂರ್ತಿ ಅಪ್ಪಿಗೂ ಇಷ್ಟೊತ್ತಲ್ಲಿ ಬೆಳಗ್ಗೆ ಎಲ್ಲ ಕಡೆ ಇಲ್ಲೋ ಹೋಗೋಣ ಅಂದರೆ ಇಲ್ಲಿ ಓಕೆ. ಸೊ ಇಲ್ಲಿ ಒಂದೆರಡು ನಾಯಿಗಳಿದ್ದಾವೆ. ಯೂಟರ್ನ್ ಇಲ್ಲಿ ನಾಯಿಗಳನ್ನ ಸಿಕ್ಕಾಕೊಂಡ್ರೆ ಇಲ್ಲಿ ನಾನು ತುಂಬ ಈ ಥರ ಸ್ಟೀಪ್ ಟರ್ನ್ ತೊಗೊಬೇಕು. ಆಗೆಲ್ಲ ಸ್ಟೈಲ್ಸ್ ತಗೊಂಡು ನನ್ನ ಗಾಡಿನೂ ಅಡ್ಡ ಬಂತು. ಆಮೇಲೆ ಅದು ಆ್ಯಕ್ಚುಲಿ ಒಂದು ಬ್ಲೈಂಡ್ ಸ್ಪಾಟ್ ಹೋಗ್ಬೇಕು, ಅಂದರೆ ಹುಷಾರಾಗಿ ಹೋಗ್ಬೇಕು ಆ ರೋಡಲ್ಲಿ. ಇಲ್ಲೇ ನಾಯಿ ಬ್ಲಾಕ್ ಮಾಡ್ಕೊಂಡಿದ್ದೆ, ಇಲ್ಲಾಂದರೆ ಈ ಕಡೆ ನಾನು ಹೋಗ್ತಾಯಿದ್ದೆ. ಹೋಗಲಿ ಬನ್ನಿ, ಈ ಕಡೆ ನಾನು ಹೋಗೋಣ. ಲೋಗೇರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಹೋಗೋಣ. ಇಷ್ಟೊತ್ತು ಜೋರಾಗಿ ತುಳಿದಾಯಿತು. ಒಂದ್ಸಲ ನಾವು ಕ್ಯಾಮ್ರಾದಿರೋವಾಗ ಫಸ್ಟ್ ತುಳಿತಾ ಇದ್ದೀವಿ. ರಿಯಾಲಿಟಿಯಲ್ಲಿ ತುಂಬ ಸ್ಪೀಡಾಗೆ ತುಳಿಯೋದು. ಅಷ್ಟು ಸ್ಪೀಡಲ್ಲ, ಮೀಡಿಯಮ್ ಸ್ಪೀಡ್. ಇದೆರಡು ಹೋಗ್ತಾ ಇದ್ದೀವಿ ಮೇಲೆ. ಇದನ್ನು ಮನೆ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಲಾಗ್ ಏನೋ ಬಂದರೆ ಇದ್ರ ಕಡೆ ಹಾಕ್ತೀವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಇವಾಗ. ಸೊ ನೆಕ್ಸ್ಟು ಬ್ಲಾಗು ಸೈಕ್ಲಿಂಗ್ ಏನಾರ ಬಂದರೆ ನಾನು ಮೋಸ್ಟ್ ಪ್ರಾಬಬಲಿ ಮತ್ತು ಓರಿಯನ್ ಮಾಲ್ ಕಡೆಗೆ ರೈಡ್ ಹಾಕ್ತೀನಿ, ಇಲ್ಲ ಸುಲಿಬೇಗ ಕಡೆಗೆ. ಸೈಕಲ್ಲೇ ನಂತರ ಸೈಕಲ್ ತುಳ್ಕೊಂಡು ಅವರು ಸೈಕಲ್ ತುಳ್ಕೊಂಡೇ ಹೋಗ್ತಾರೆ. ಅಂದರೆ ಬ್ಲಾಗ್ ಮಾಡ್ತಾಯಿಲ್ಲ. ಸೊ ಬನ್ನಿ ಇವಾಗ ಮುಂದೆ. ಸೊ ಇಲ್ಲಿ ಯಾರೋ ಒಬ್ರು ಇವಾಗ ನಿಲ್ಲಿಸ್ಕೊಂಡಿದ್ರು. ನಿಲ್ಲಿಸ್ಬಿಟ್ಟು ನಿನ್ನೋ ಸೈಕಲ್ ರೇಟ್ ಏನು ಡೀಟೇಲ್ಸ್ ಕೇಳ್ತಾಯಿದ್ರು. ನಾರ್ಮಲಿ ಸೆಲ್ಲರ್ಸು ಆ್ಯಪಲ್ ಯೂಸ್ ಮಾಡ್ತಾರೆ. ಕನ್ನಡದಲ್ಲಿ ಐಸ್ ಆ್ಯಪಲ್ ನಾವು ಅದು ನಮ್ಮ ಟೈಪು. ಸೊ ಇದು ಉಮ್ಮಂಡಿ ಸರ್ಕಲ್ ರೋಡ್. ಇದು ಗೇಟ್ ಚೇಂಜ್ ಮಾಡೋಣ. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಂಡಿರೋ ನಾನು ಕೈಯಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ್ಯಂಗಲ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು. ಇದು ಬಂದರೆ ಇಂಥ ಕಾಣಿಸ್ತಾ ಇರುತ್ತೆ ನನಗೆ. ಅವಾಗಿಂದ ಹಿಂಗೆ ನೋಡ್ತಾ ಇದ್ದಿದ್ದು, ಅದಕ್ಕೆ ಆ್ಯಂಗಲ್ ಅವಾಗ ಚೇಂಜ್ ಮಾಡಬೇಕು ಅಂತ ಯಾವುದೋ ಹೊಸನ 20 ಇಂಚ್ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ವಿಡಿಯೋ ಅಷ್ಟೇ ಗೈಸ್. ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಓರಿಯನ್ ಮಾಲ್ ಕಡೆಗೆ ಸೈಕ್ಲಿಂಗ್ ವಿಡಿಯೋ, ಓರಿಯನ್ ಮಾಲ್ ಕಡೆಗೆ. ಇಲ್ಲಾಂದರೆ ನಾರ್ಮಲ್ ನಾನು ವ್ಲಾಗ್ಸ್ ನನ್ನ ಹತ್ರ ಇರೋ ವ್ಲಾಗ್ಸ್ ಹಾಕ್ತಾಯಿರ್ತೀನಿ, ಅದನ್ನೇ ನೋಡ್ತಾಯಿರಿ. ಸೊ ಈ ವಿಡಿಯೋಗೆ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ನೊಂದು RCB ಆಫ್ಟರ್ 9 years ಫೈನಲ್ಸ್ಗೆ ಹೋಗಿದೆ. ಸೊ ಪ್ಲೀಸ್ ಎಲ್ಲರೂ RCBಗೆ ಸಪೋರ್ಟ್ ಮಾಡಿ. ಈ ಸತಿ ಏನಾದ್ರು ಕಪ್ ಗೆಲ್ಲಲೇಬೇಕು. ಈ ಸಲ ಕಪ್ ನಂದೇ ಗೈಸ್. ಬಾಯ್.